ನಮ್ಮ ರಾಜಕೀಯ ವೃತ್ತ ಜೀವನ ಪ್ರಾರಂಭ ಆಗಿದ್ದು ಮೊದಲು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದೀನಿ. ಅಮ್ಯೂಸ್ಮೆಂಟ್ ಪಾರ್ಕಿನ ಅವಶ್ಯಕತೆ ಇಲ್ಲ ಅಂತ ಬೇಕಾದಷ್ಟು ಸತಿ ಹೇಳಿದ್ದೀನಿ. ಇದು ರೈತರು ಆಗಲೇ ಭಾಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಭಾಳ ವಿಸ್ತಾರವಾಗಿ ಮಾತಾಡಿದ್ದಾರೆ, ವಿರೋಧನೂ ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿ ಏನು ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ರೈತರ ಧ್ವನಿನೇ ನೀವು ಪ್ರಥಮವಾಗಿ ಪರಿಗಣಿಸಬೇಕಾಗಿದೆ. ಅದಾಗಿದ ನಂತರ ನೀವು ಸೂಕ್ತವಾದಂಥ ಸ್ಥಳದಲ್ಲಿ ನೀವು ಅಭಿವೃದ್ಧಿ ಮಾಡಿ, ಏನು ಸಮಸ್ಯೆ ಇಲ್ಲ, ಅಭಿವೃದ್ಧಿನೂ ಕೂಡ ಬೇಕಾಗಿದೆ. ಆದರೆ ಬರೀ ಇದೇ ಜಾಗದಲ್ಲಿ ನೀವು ಈ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬೇಕು ಅಂತ ಏನಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಜಾಗಗಳಿದ್ದಾವೆ, ಅನೇಕ ಕ್ಷೇತ್ರಗಳಿದ್ದಾವೆ, ಅಲ್ಲೂ ಕೂಡ ನೀವು ಬಂದು ಅಭಿವೃದ್ಧಿ ಮಾಡ್ಬೋದು. ಅದೇನೋ ಬ್ಲಫ್ ಜಾಗದಲ್ಲೂ ಅವರು ಅದನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಅವರು ದಯವಿಟ್ಟು ಅದನ್ನ ಪರಿಗಣಿಸಲಿ. ಮತ್ತು ರೈತರು ಏನು ಸಲಹೆ ಕೊಡ್ತಾ ಇದ್ದಾರೆ ಅದನ್ನ ಅವರು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ಒಂದು KRS ಏನು ಮೂಲ ಸೌಕರ್ಯ ಇದೆ, ಅದು ಇವಾಗ 100 ವರ್ಷಕ್ಕಿಂತ ಹೆಚ್ಚು ಐ ಥಿಂಕ್ ವರ್ಷಗಳು ಅದು ಆಗಲೇ ನಿರ್ಮಾಣ ಆಗಿದೆ. ಸೊ ಅದು ಕೂಡ ಒಂದು ಸೂಕ್ಷ್ಮತೆ ಇದೆ. ಅದ್ರ ಜೊತೆಗೆ ಸುತ್ತಮುತ್ತ ಪ್ರಕೃತಿ ಇರುವಂಥದ್ದು ವಲಯ. ಸೊ ಆ ನಿಟ್ಟಿನಲ್ಲೂ ಕೂಡ ಅದು ಅಧಿಕೃತವಾಗಿ ಈಕೋ ಸೆನ್ಸಿಟಿವ್ ಝೋನ್ ಆಗಿ ಗುರುತಿಸಲಾಗಿಲ್ಲ. ಆದರೂ ಸಹ ಜನರ ಭಾವನೆ ಏನಿದೆ, ರೈತರ ಭಾವನೆ ಏನಿದೆ, ಅದನ್ನು ಕೂಡ ನಾವು ಪರಿಗಣಿಸಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಹ, ಮತ್ತು ನಾವು ಕೂಡ ಅದಕ್ಕೆ ಸೇರ್ಪಡೆ ಆಗಿರೋದು ಏನಕ್ಕೆ ಅಂದರೆ ಜನರ ಧ್ವನಿ ಆಗಿದ್ದೀವಿ. ಜನರ ಏನು ತಮ್ಮ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ ಅದರ ಮೇರೆಗೆ ನಾವು ಕೆಲಸವನ್ನು ಮಾಡೋದು. ಸೊ ಈ ನಿಟ್ಟಿನಲ್ಲಿ ನಮ್ಮ ರೈತರು, ಸ್ಥಳೀಯರು, ಅಂದರೆ ಅಲ್ಲಿ ಬದುಕ್ತಾ ಇರೋರಿಗೆ ಇದು ಒಂದು ನಕಾರಾತ್ಮಕವಾದಂಥ ಬೆಳವಣಿಗೆ ಅಂತ ಅವ್ರು ಹೇಳುವಾಗ ನಾವು ಕೂಡ ಯಾವಾಗಲೂ ಅವ್ರ ಜೊತೆಗಿರ್ತೀವಿ. ಪ್ರವಾಸೋದ್ಯಮ ಬೆಳೆಯೋದಕ್ಕೆ ಬೇರೆ ಬೇರೆ ಅವಕಾಶಗಳಿದ್ದಾವೆ. ಎಷ್ಟೋ ಜಾಗದಲ್ಲಿ ನಾವು ಪ್ರವಾಸೋದ್ಯಮಕ್ಕೋಸ್ಕರ ಅಭಿವೃದ್ಧಿ ಮಾಡಬೇಕು. ಬರೀ KRS ಅಲ್ಲ. KRS ಆಗಲೇ ಬೃಂದಾವನ್ ಗಾರ್ಡನ್ಗೆ 1000 ಜನ ಬರ್ತಾರೆ ದಿನನಿತ್ಯ. ನಿಮಗೆ ಗೊತ್ತಿದೆ ಟ್ರಾಫಿಕ್ಗೋಸ್ಕರ ಏನೇನು ನಮಗೆ ಸಮಸ್ಯೆ ಇದೆ. ಸುತ್ತಮುತ್ತ ಹೋಗೋಕ್ಕೆ ಆಗಲ್ಲ, ಅಲ್ಲಿ ಟ್ರಾಫಿಕ್ಕು ವಾರಾಂತ್ಯದಲ್ಲಿ ಹೋದರೆ ಅಲ್ಲಿ ನಮ್ಗೆ ಹೋಗೋಕ್ಕೆ ಆಗಲ್ಲ. ಸೊ ಪ್ರವಾಸೋದ್ಯಮ ದೃಷ್ಟಿಯಲ್ಲಿ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಮಾಡೋದು ಹೊರತು ಬೇರೆ ಹೊಸದಾಗಿ ನೀವು ಅಮ್ಯೂಸ್ಮೆಂಟ್ ಪಾರ್ಕು ಇತ್ಯಾದಿ ಎಲ್ಲ ಮಾಡಬೇಕಂದ್ರೆ ಬೇರೆ ಜಾಗ ಗುರುತಿಸಿ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಥಳೀಯರ ಒಂದು ಅಭಿಪ್ರಾಯವನ್ನು ನೀವು ಪರಿಗಣಿಸಬೇಕಾಗುತ್ತೆ. ಆರತಿ ಕಾವೇರಿ ಆರತಿ ಅವರು ಧಾರ್ಮಿಕ ಪಾರಂಪರೆಗಳು, ಸಂಸ್ಕೃತಿ ಅದೆಲ್ಲನೂ ಕೂಡ ಮಾಡೋದ್ರಲ್ಲಿ ನಮ್ದೇನು ಸಮಸ್ಯೆ ಇಲ್ಲ. ನೋಡಿ, ಸಂಸ್ಕೃತಿಯಿಂದಾನೇ ಬಂದಿರತಕ್ಕಂಥದ್ದು ನಮ್ಮ ಮಂಡ್ಯ, ಮೈಸೂರು ಎಲ್ಲ ಜಿಲ್ಲೆಗಳು. ಆ ಸಂಸ್ಕೃತಿಯನ್ನು ನೀವು ಮುಂದುವರಿಯೋದು ಏನು ಸಮಸ್ಯೆ ಇಲ್ಲ. ಹೊಸ ಪದ್ಧತಿಗಳನ್ನು ನೀವು ಸೃಷ್ಟಿ ಮಾಡೋದ್ರಲ್ಲೂ ಏನು ಸಮಸ್ಯೆ ಇಲ್ಲ. ಆದರೆ ನೀವು ಸೂಕ್ತವಾಗಿ ಸೂಕ್ತ ಜಲವನ್ನು ಆಯ್ಕೆ ಮಾಡಿ ಅಲ್ಲಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಕಾವೇರಿ ಆರತಿಗೆ 100 ಕೋಟಿ, ಅದು ಅಮ್ಯೂಸ್ಮೆಂಟ್ ಪಾರ್ಕ್ ಸೇರಿ 100 ಕೋಟಿನ ಬರೀ ಕಾವೇರಿ ನನ್ಗೆ ಗೊತ್ತಿಲ್ಲ. ಅದು ಯಾರು ಅಂತ ಒಂದು ಡಾಕ್ಯುಮೆಂಟ್ ಅನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ಆರ್ತಿಗೆ ಅಷ್ಟು ವೆಚ್ಚದಲ್ಲಿ ನಾನು ಎಲ್ಲೂ ನೋಡಿಲ್ಲ. ಆದರೆ ಬಹುಶಃ ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರದೇ ಆದಂತಹ ಒಂದು ಅದನ್ನು ಪ್ರಶ್ನೆ ಮಾಡಬೇಕು. ಸಹಜವಾಗಿ ಅದು ಪ್ರಶ್ನೆ ಮಾಡ್ತೀವಿ. ಯಾವುದೇ ಒಂದು ಉತ್ಪನ್ನ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಅಷ್ಟು ಜಾಸ್ತಿ ವೆಚ್ಚದಲ್ಲಿ ನಾವು ಏರ್ಪಡಿಸ್ತಾ ಇದ್ರೆ ಅದೇ ನಾವು ಸ್ವಾಭಾವಿಕವಾಗಿ ನಾವು ಪ್ರಶ್ನೆ ಮಾಡ್ತೀವಿ. 100 ಕೋಟಿ ಒಂದು ಆರ್ತಿಗೋಸ್ಕರ ಅಂದರೆ ಬಹುಶಃ ನಾವು ಭಾರತೀಯ ಜನತಾ ಪಾರ್ಟಿನೇ ಇನ್ನೂ ಕಡಿಮೆ ವೆಚ್ಚದಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು, ಫ್ರೀಯಾಗಿ. ಬರೀ ಪ್ರಶ್ನೆ ಮಾಡ್ತಾ ಇದ್ದೀರಿ ಅಷ್ಟೇ, ಹೋರಾಟ ಏನಿಲ್ಲ ಬಿಜೆಪಿ ಅವರು ಅಂತ. ನಮಗೆ ಸಾಂಸ್ಕೃತಿಕವಾಗಿ ನೀವು ಕಾರ್ಯಕ್ರಮ ಮಾಡುವಾಗ ನಮಗೇನು ಸಮಸ್ಯೆ ಇಲ್ಲ. ಒಂದು ಹಿಂದೂ ಪರಂಪರೆ ಮತ್ತು ಹಿಂದೂ ಪದ್ಧತಿಗಳನ್ನು ನೀವು ಮುಂದುವರಿತಾ ಇದ್ರೆ ಬಹಳ ಸಂತೋಷದ ವಿಚಾರ ನಮಗೆ. ಆದರೆ ಇದು ನಮಗೆ ಗೊತ್ತಾಗಿರೋ ಹಾಗೆ ಇದು ಅಮ್ಯೂಸ್ಮೆಂಟ್ ಪಾರ್ಕ್ ಜೊತೆಗೆ ಇದು ಈ 100 ಕೋಟಿ ಅಥವಾ ಎಷ್ಟೋ ಅಥವಾ 200 ಕೋಟಿನೋ ಏನೋ ವೆಚ್ಚದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕು ಕೂಡ ಅದರಲ್ಲೇ ಸೇರಿದೆ ಅಂತ ನಮ್ಗೆ ಮಾಹಿತಿ ಬಂದಿತ್ತು. ನೀವು ಇವಾಗ ಅದನ್ನ ಸ್ಪಷ್ಟೀಕರಣ ಕೊಟ್ಟಿದ್ದೀರಾ. ನಮ್ಮ ಹೋರಾಟನೂ ಕೂಡ ಮುಂದುವರಿಯುತ್ತೆ.